ಹಾವೇರಿ ಜಿಲ್ಲೆಯಲ್ಲಿ ಮತ್ತೆ ನೈತಿಕ ಪೊಲೀಸ್ ಕಿರಿ. ಮುಸ್ಲಿಂ ಯುವತಿ ಮತ್ತು ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಯುವಕ ಮಾತನಾಡ್ತಾ ಇದ್ದಂತಹ ವೇಳೆ ದಿಢೀರ್ ಅಂತ ದಾಳಿ ಮಾಡಿ ಹಲ್ಲೆ ಮಾಡಿದ್ದಾರೆ. 7 ಜನ ಆರೋಪಿಗಳನ್ನ ಇದೀಗ ಬ್ಯಾಡಗಿ ಖಾಕಿ ಪಡೆ ಬಂಧಿಸಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. 9 ಜನ ಮುಸ್ಲಿಂ ಯುವಕರಿಂದ ಹಿಂದೂ ಯುವಕನಿಗೆ ಥಳಿತ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಮುಸ್ಲಿಂ ಯುವತಿ ಹಾಗೆ ಹಿಂದೂ ಯುವಕ ಎಲ್ಲೋ ಕುತ್ಕೊಂಡು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ 9 ಜನ ಮುಸ್ಲಿಂ ಯುವಕರು ಬಂದು ಹಿಂದೂ ಯುವಕನ ಮೇಲೆ ದಾಳಿ ಮಾಡಿ ಹಲ್ಲೆ ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯಕ್ಕೆ ಪೊಲೀಸರು 7 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ರುಕ್ಷಾನ ಮತ್ತು ಜಗದೀಶ್ ಹಲ್ಲೆಗೊಳಗಾದ ಯುವಕ ಮತ್ತು ಯುವತಿ. ಬ್ಯಾಡಗಿ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ಯುವತಿ ದಾಖಲಿಸಿದ್ದಾರೆ. ಸದ್ಯಕ್ಕೆ 7 ಜನ ಆರೋಪಿಗಳನ್ನು ಬ್ಯಾಡಗಿ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲಿ A1 ಆರೋಪಿ ಅಬ್ದುಲ್ ಖಾದರ್ ಮುದಗಲ್ ಅಂತ ಕೂಡ ಹೇಳಲಾಗಿದೆ. ಹಾಗೆ A2 ಮನ್ಸೂರ್ ತಾಂಡೂರು, A3 ಆರೋಪಿ ಮೆಹಬೂಬ್ ಖಾನ್ ಬಡಿಗೇರ, A4 ಆರೋಪಿ ರಿಯಾಜ್, A5 ಅಲ್ಪಾಜ್ ಬಳಿಗಾರ, ಇನ್ನು A6 ಆರೋಪಿ ಅಬ್ದುಲ್ ದೇಸೂರ, A7 ಖಾದೂರ ಕಣಕೆ, ಇನ್ನು ಸಲೀಂ ಸಾಬ್ ಖಾಜಿ, ಮೆಹಬೂಬ್ ಅಲಿ ಹಲಗೇರಿ. ಈ 9 ಮಂದಿ ಕೂಡ ಯುವಕ ಹಾಗೆ ಯುವತಿ ಮೇಲೆ ದಾಳಿ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯಕ್ಕೆ 7 ಮಂದಿಯನ್ನ ಬ್ಯಾಡಗಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಉಳಿದಂತಹ 2 ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ MD ಹಣಗಿ. ಗುಡ್ ಮಾರ್ನಿಂಗ್. ಮೊನ್ನೆ ಅಷ್ಟೇ ಹಾವೇರಿ ಜಿಲ್ಲೆಯಲ್ಲಿ ಒಂದು ನೈತಿಕ ಪೊಲೀಸ್ ಕಿರಿ ಘಟನೆ ನಡೀತು. ಆ ಘಟನೆ ಮಾಸೋದಕ್ಕೂ ಮುನ್ನ ಮತ್ತೊಂದು ನಡೆದಿದೆ. ಈ ಘಟನೆ ನಡೆದಿದ್ದು ಯಾವಾಗ? ಸದ್ಯಕ್ಕೆ ಇನ್ನಿಬ್ಬರ ಬಂಧನ ಯಾವಾಗ ಆಗುತ್ತೆ? ಪೊಲೀಸರ ತನಿಖೆ ಯಾವ ರೀತಿ ನಡೀತಾ ಇದೆ? ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್. ವೆರಿ ಗುಡ್ ಮಾರ್ನಿಂಗ್ ಮಧು. ನಿಜಕ್ಕೂ ಏನಂದ್ರೆ ಹಾವೇರಿ ಜಿಲ್ಲೆಯ ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ನೈತಿಕ ಪೊಲೀಸ್ ಗಿರಿ ಪ್ರಕರಣ ಬೆಳಕಿಗೆ ಬಂದಿದೆ. ಅದು ಬ್ಯಾಡಗಿಯ ಪಟ್ಟಣದಲ್ಲಿ ಬೆಳಕಿಗೆ ಬಂದಿರೋದು ನಿಜಕ್ಕೂ ದುರಂತ. ಯಾಕಂದ್ರೆ ಜಿಲ್ಲೆಯಲ್ಲಿ ಈ ರೀತಿಯಾದಂತ 2 ಬೆಳವಣಿಗೆ ಆದ್ರೆ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಸ್ತ್ರೀಗಳ ಜೊತೆಗೆ ಏನಂದ್ರೆ ಓಡಾಟ ನಡೆಸುವುದು ಯಾವ ರೀತಿ ಅನ್ನುವಂತಹ ಒಂದು ಆತಂಕದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಮುಸ್ಲಿಂ ಯುವತಿಯರು ಹಿಂದೂ ಯುವಕನ ಬಳಿ ಮಾತನಾಡಿದ್ರು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂತಹ ಅನ್ಯ ಕೋಮಿನ ಯುವಕರು ಏನಿದ್ದಾರೆ ಏಕಾಏಕಿಯಾಗಿ ಹಿಂದೂ ಯುವಕರ ಬಳಿ ಮಾತನಾಡ್ತೀಯ ಅನ್ನುವಂತ ರೀತಿಯಲ್ಲಿ ಅವಾಚ್ಯ ಪದಗಳಿಂದ ಅವಳನ್ನು ನಿಂದಿಸಿ ಹಲ್ಲೆ ಮಾಡಿದ್ರು ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ಈಗಾಗಲೇ ಬ್ಯಾಡಗಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನಂದ್ರೆ ಜೊತೆಗೆ ದೂರು ದಾಖಲಿಸಿಕೊಂಡಂತ ಪೊಲೀಸರು ಈಗ 7 ಜನ ಆರೋಪಿಗಳನ್ನ ಬಂಧಿಸಿದ್ದು ಇನ್ನುಳಿದಂತಹ 2 ಆರೋಪಿಗಳನ್ನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಜೊತೆಗೆ ಅಂದ್ರೆ ಪ್ರಮುಖವಾಗಿ ಈ ಘಟನೆ ಆಗಿದ್ದು ಬ್ಯಾಡಗಿಯ ಒಂದು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ, ಅದು ಪಟ್ಟಣದ ಒಳಗೆ ಈ ಘಟನೆ ಆಗುತ್ತೆ. ಜೊತೆಗೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತುಕೊಳ್ತಾರೆ. ಜೊತೆಗೆ ಅವರಿಗೆ ಮಾಹಿತಿ ಬರುತ್ತೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಹಾವೇರಿಯ ಮೂಲದ ಮಹಿಳೆ ಅಂದ್ರೆ ರುಕ್ಸಾನ್ ಅನ್ನುವಂತಹ ಮಹಿಳೆ ಏನಂದ್ರೆ ತಮ್ಮ ಒಂದು ಕುಟುಂಬಸ್ಥರ ಒಂದು ಹಬ್ಬದ ಹಿನ್ನೆಲೆಯಲ್ಲಿ ಬ್ಯಾಡಗಿ ಪಟ್ಟಣಕ್ಕೆ ತೆರಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ತನಗೆ ಪರಿಚಯ ಇರತಕ್ಕಂತ ಹಿಂದೂ ಯುವಕನಿಗೆ ಏನಂದ್ರೆ ಬರುವಂತೆ ಆ ಯುವತಿ ಸೂಚಿಸ್ತಾಳೆ ಅನ್ನುವಂತ ಮಾಹಿತಿ ಇದೆ. ಬಂದಂತಹ ಸಂದರ್ಭದಲ್ಲಿ ಬ್ಯಾಡಗಿಯ ಪಕ್ಕದಲ್ಲಿ ಅಂದ್ರೆ ಪ್ರಮುಖ ರೋಡಿನ ಪಕ್ಕದಲ್ಲಿ ಅವರಿಬ್ರು ಸಹ ಏನಂದ್ರೆ ಈ ಮುಸ್ಲಿಂ ಯುವತಿ ಏನಂದ್ರೆ ಬುರ್ಕಾ ಧರಿಸಿಕೊಂಡು ಹಿಂದೂ ಯುವಕನ ಬಳಿ ಮಾತನಾಡ್ತಿರುವಂತಹ ಸಂದರ್ಭಗಳನ್ನ ಜೊತೆಗೆ ಸನ್ನಿವೇಶಗಳನ್ನ ನೋಡಿದಂತಹ ಅನ್ಯ ಕೋಮಿನ 9 ಜನರ ಗುಂಪು ಏನಂದ್ರೆ ಆ ಯುವತಿಯನ್ನ ಮಾತಾಡಿಸಿದ ಜೊತೆಗೆ ಹಿಂದೂ ಯುವಕನ ಬಳಿ ಯಾಕೆ ಮಾತಾಡ್ತಾರೆ ಅನ್ನುವಂತ ರೀತಿಯಲ್ಲಿ ಹೋಗಿ ಥಳಿಸಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಜೊತೆಗೆ ಏನಂದ್ರೆ ಈ ಆರೋಪದ ಹಿನ್ನೆಲೆ ಅಂದ್ರೆ ಆ ಮುಸ್ಲಿಂ ಥಳಿಸಕ್ಕೆ ಏನು ಒಳಗಾಗಿದ್ದಾಳೆ ಅವಳೇ ಸ್ವತಃ ಏನಂದ್ರೆ ಬ್ಯಾಡಗಿಯ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರು ಕೊಡ್ತಾಳೆ. ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಪೊಲೀಸರು ಏನಂದ್ರೆ 7 ಜನ ಆರೋಪಿಗಳನ್ನ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಏನು ಹಂಗಲ್ ಪ್ರಕರಣ ಏನಾಗಿತ್ತು ಆ ಪ್ರಕರಣ ಮಾಸುವ ಮುನ್ನವೇ ಬ್ಯಾಡಗಿಯಲ್ಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತ ಪೊಲೀಸರು ಏನಂದ್ರೆ ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಏಕಾಏಕಿ ಅಂದ್ರೆ ಸಾಯಂಕಾಲ 5 ಗಂಟೆ ಸುಮಾರಿಗೆ ಈ ಪ್ರಕರಣವನ್ನು ನಡೆದಿರುತ್ತೆ. 6-6:30 ಸುಮಾರಿಗೆ ಅವರನ್ನ ಏನಂದ್ರೆ ಬಂಧಿಸ್ತಾರೆ.
9 ಜನರಲ್ಲಿ 7 ಜನರನ್ನ ಬಂಧಿಸಿ ಅಲ್ಲಿರ್ತಕ್ಕಂತ ಸಂತ್ರಸ್ತ ಅಂದ್ರೆ ಏನು 10 ವರ್ಷಕ್ಕೆ ಒಳಗೆ ಹಾಕಿರ್ತಾಳೆ ಆ ಮಹಿಳೆಯನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಅಲ್ಲಿರ್ತಕ್ಕಂತಹ ಒಂದು ಅವಳ ಹೇಳಿಕೆಯನ್ನ ಪಡೆದು ಜೊತೆಗೆ 7 ಆರೋಪಿಗಳನ್ನ ಈಗೇನಂದ್ರೆ ಶಿಫ್ಟ್ ಮಾಡಿರೋದು ಅಂದ್ರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣಗಳು ಯಾಕೆ ಹಾವೇರಿ ಜಿಲ್ಲೆಯಲ್ಲೇ ಬೆಳಕಿಗೆ ಬರ್ತಾ ಇದಾವೆ, ಯಾಕೆ ಈ ರೀತಿಯಾದಂತ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ ಅನ್ನುವಂತ ರೀತಿಯಲ್ಲಿ ಜನಸಾಮಾನ್ಯರಲ್ಲಿ ಈಗ ಪ್ರಶ್ನೆ ಹುಟ್ಟಿರುವಂತದ್ದು. ಮಧು, ಥ್ಯಾಂಕ್ ಯು ಹಣಗೆ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.